ಮೊದಲನೇ ಬಾರಿಗೆ ಕರ್ತನು ತಾನೇ ಈ ಒಂದು ಅವಕಾಶವನ್ನ ಲೋರೆಸ್ ಸಭೆಯಲ್ಲಿ ಒದಗಿಸಿಕೊಟ್ಟಿದ್ದಕ್ಕಾಗಿ ಮೊದಲಿಗೆ ನನ್ನ ತಂದೆಯಾದ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ತೇನೆ. ಹಾಗೂ ಎರಡನೆಯದಾಗಿ ಸಭೆಯ ಸಭಾಪಾಲಕರಾದಂಥ ಅಂದ್ರೆ ಅಯ್ಯನವರಾದಂಥ ಸುಹಾಸ ಅಣ್ಣನವರಿಗೂ ಹಾಗೂ ಅಮ್ಮನವರಿಗೂ ನಾನು ಈ ಮೂಲಕ ಪ್ರೀತಿಯಿಂದ ವಂದಿಸ್ಕೊಳ್ತೇನೆ. ಹಾಗೂ ಲೋರೆಸ್ ಸಭೆ ಎಲ್ಲ ಕುಟುಂಬದವರಿಗೂ ನಾನು ಈ ಮೂಲಕ ವಂದಿಸ್ಕೊಳ್ತೇನೆ. ಇವತ್ತಿನ ಪೀಠಿಕೆ ಏನಪ್ಪಾ ಅಂದ್ರೆ, ನಾನು ನಿನ್ನನ್ನು ನೋಡ್ಬೇಕು. ಒಂದು ವಿಚಾರದಲ್ಲಿ ನೋಡೋದಾದ್ರೆ, ದೇವರು ನಮ್ಮನ್ನ ನೋಡ್ಬೇಕಂತ ಬಯಸುವಂಥದ್ದಾಗ್ಲಿ, ಇಲ್ಲ ದೇವರ ಮಕ್ಕಳಾಗಿ ನಾವು ದೇವರನ್ನ ನೋಡುವಂಥದ್ದು ಬಯಸುವಂಥದ್ದಾಗಿ. ಆದ್ರೆ ಈ ವಿಚಾರದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಇದ್ದಾಗ, ಈಗಿನ ಸಮಯದಲ್ಲಿ ಕರ್ತನು ಮಾತನಾಡಿದಂಥ ವಿಚಾರಗಳಲ್ಲಿ ಬಲಹೀನತೆ, ನನಗೆ ಬಲಹೀನತೆನೇ ಇಲ್ಲ, ಸಮಸ್ಯೆಗಳೇ ಇಲ್ಲ, ತೊಂದರೆಗಳೇ ಇಲ್ಲ ಅನ್ನೋರು ಯಾರಿದ್ದೀರಿ? ಎಲ್ಲರಲ್ಲೂ ಬಲಹೀನತೆ ಇದೆ, ಎಲ್ಲರಲ್ಲೂ ಸಮಸ್ಯೆಗಳಿದಾವೆ, ಎಲ್ಲರಲ್ಲೂ ತೊಂದರೆಗಳಿದೆ, ಕಷ್ಟಗಳಿದೆ, ಸಾಲಗಳಿದೆ ಅಲ್ವಾ? ಆದ್ರೆ ಸತ್ಯ ದೇವರನ್ನ ಆರಾಧನೆ ಮಾಡುವಂತ ನಮಗೆ ಕಷ್ಟಗಳು ಬರಬಾರ್ದಲ್ವಾ? ನಂಬ್ತೀರಾ? ಸತ್ಯ ದೇವರನ್ನ ಆರಾಧನೆ, ಯಾಕಂದ್ರೆ ಆತನು ಬಿಡಿಸುವ ಆತನು. ದೇವರನ್ನ ನಂಬ್ಕೊಂಡಿದ್ದೀನಿ ಅಂದ ತಕ್ಷಣ, ಯೇಸು ಸ್ವಾಮಿಯನ್ನ ನಂಬ್ಕೊಂಡಿದ್ದೀನಿ ಅಂದ ತಕ್ಷಣ ಕೆಲವರು ಕೇಳುವಂತ ಪ್ರಶ್ನೆ, ಇದು ನನ್ನ ಅಭಿಪ್ರಾಯ ಅಲ್ಲ, ಕೆಲವರು ಕೇಳ್ತಾರೆ, ಯಾಕೆಂದ್ರೆ ಅನ್ಯರು ಕೇಳ್ತಾರೆ, ನೀವು ಯೇಸು ಸ್ವಾಮಿನ ನಂಬ್ಕೊಂಡಿದ್ದೀರಲ್ಲ, ಸತ್ಯ ದೇವರು ಎಂಬುದಾಗಿ ಹೇಳ್ತಿರಲ್ಲ, ನಿಮಗೆ ಸಮಸ್ಯೆಗಳೇ ಬರಬಾರ್ದಲ್ವಾ? ನಿಮಗೆ ಕಷ್ಟಗಳೇ ಬರಬಾರ್ದಲ್ವಾ? ಯಾಕೆ ಬಂತು ಅಂತ ಕೇಳ್ತಾರೆ. ಕಾರಣ, ನಾವು ಸತ್ಯವೇದವನ್ನ ಓಪನ್ ಮಾಡೋಣ. ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ ನಾವು ಓದ್ಕೊಳ್ತಾ ಒಂದೊಂದಾಗಿ ವಿವರಣೆಯನ್ನು ಕೊಟ್ಕೊಳ್ತಾ ಹೋಗೋಣ. ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ, ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಇಲ್ಲಿ 35ನೇ ವಚನದಿಂದ, ಆ ಹೊತ್ತು ಸಾಯಂಕಾಲವಾದಾಗ, ಸಾಯಂಕಾಲವಾದಾಗ ಅಂದ್ರೆ ಸೂರ್ಯ ಮುಳುಗುವಂತ ಸಮಯನ, ಸೂರ್ಯ ಹುಟ್ಟುವಂತ ಸಮಯನ? ಮುಳುಗುವ ಸಮಯ ಅಲ್ವಾ? ಅಂದ್ರೆ ಕತ್ತಲೆ ಆಗುವಂತ ಸಮಯ, ಸಾಯಂಕಾಲ ಆಗುವಂತ ಸಮಯ. ಆ ಒಂದು ಸಂದರ್ಭದಲ್ಲಿ ದೇವರು ಕರೀತಾ ಇದ್ದಾರೆ, ನಾನು ನಿಮ್ಮನ್ನ ಆಚೆ ದಡಕ್ಕೆ ಸೇರಿಸ್ತೇನೆ. ಕಷ್ಟದಲ್ಲಿದ್ದಾಗ, ಸಂಕಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ, ನನ್ನ ಬದುಕು ಮುಳುಗೋಯ್ತು, ನನ್ನ ಜೀವನ ಆಗೋಯ್ತು ಅಂದ್ಕೊಂಡಾಗ ದೇವರು ಕರೀತಾ ಇದ್ದಾರೆ, ನಾನು ನಿನ್ನನ್ನ ಆಚೆ ದಡ ಸೇರಿಸ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಜೀವನ ಆಗೋಯ್ತಪ್ಪ, ಇಷ್ಟೇ, ನನ್ನ ಬದುಕು ಇಷ್ಟೇ, ನನ್ನ ಜೀವನದಲ್ಲಿ ಕತ್ತಲೆ ಬರ್ತಾ ಇದೆ, ಸಾಯಂಕಾಲ ಆಗೋಯ್ತು, ನಾನು ಮುಳುಗುವಂತ ಸಂದರ್ಭದಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಕರೀತಾ ಇದ್ದಾರೆ. ನಾನು ನಿಮ್ಮನ್ನ ಆಚೆ ದಡ ಸೇರಿಸ್ತೇನೆ ಅಲ್ವಾ? ಮುಂಚೆ 36ನೇ ವಚನ, ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರ್ಕೊಂಡು ಹೋದರು. ಕಷ್ಟದಲ್ಲಿ ಬಿಡಿಸ್ತೀನಿ, ನೋವಲ್ಲಿ ಬಿಡಿಸ್ತೀನಿ, ಸಮಸ್ಯೆಗಳಲ್ಲಿ ಬಿಡಿಸ್ತೀನಿ ಅಂದ ತಕ್ಷಣ ಅನೇಕರು ದೇವರನ್ನು ನಂಬುವಂಥದ್ದು ಇದೇ ಕಾರಣಕ್ಕೆ. ಏನಕ್ಕೆ? ಯೇಸು ಸ್ವಾಮಿ ಕಷ್ಟದಲ್ಲಿ ಬಿಡಿಸ್ತಾರೆ, ಯೇಸು ಸ್ವಾಮಿ ನೋವಿನಿಂದ ಬಿಡಿಸ್ತಾರೆ, ಯೇಸು ಸ್ವಾಮಿ ಆರೋಗ್ಯ ಕೊಡ್ತಾರೆ, ಸೌಖ್ಯ ಕೊಡ್ತಾರೆ, ಸಮಾಧಾನ ಕೊಡ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ದೋಣಿಯಲ್ಲಿ ಕೂರ್ಸ್ಕೊಳ್ತಾರೆ. ಅರ್ಥ ಆಗ್ತಿದ್ಯಾ? ದೋಣಿಯಲ್ಲಿ ಕೂರ್ಸ್ಕೊಳ ಅಂದ್ರೆ ಸ್ವೀಕಾರ ಮಾಡ್ತಾರೆ, ದೇವರನ್ನ
ನನ್ನ ಕುಟುಂಬಕ್ಕೆ ಬಾಪ್ಪ, ನನ್ನ ಜೀವನಕ್ಕೆ ಬಾ, ನನ್ನ ಸಮಸ್ಯೆಗಳನ್ನ ತೀರಿಸು, ನನ್ನನ್ನು ಆಚೆ ದಡ ಸೇರಿಸು ಎಂಬುದಾಗಿ ಒಂದು ದೋಣಿಯಲ್ಲಿ ದೇವರನ್ನ ಯೇಸು ಸ್ವಾಮಿಯನ್ನ ಕೂರಿಸ್ಕೊಳ್ತಾರೆ. 36ನೇ ವಚನದಲ್ಲಿ ನೋಡ್ತೀವಿ, ದೋಣಿಯಲ್ಲಿ ಹಾಗೆಯೇ ಕರ್ಕೊಂಡು ಹೋದರು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಲೈನ್ ಏನಪ್ಪಾ ಅಂದ್ರೆ, ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು. ಬೇರೆ ದೋಣಿಗಳು ಅವರ ಸಂಗಡ ಇದ್ದವು. ಆದ್ರೆ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿರೋದೇನಪ್ಪಾ ಅಂದ್ರೆ, ಎಲ್ಲಿ ಯೇಸು ಸ್ವಾಮಿ ಕೂತಿದಾರೋ, ಎಲ್ಲಿ ಯಾವ ದೋಣಿಯಲ್ಲಿ ಯೇಸು ಸ್ವಾಮಿ ಕೂತಿದಾರೋ ಆ ದೋಣಿಗೆ ಮಾತ್ರನೇ ಅಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಏನಪ್ಪಾ ಅಂದ್ರೆ, ಆ ದೋಣಿಗೆ ಬಡಿದು. ಆ ದೋಣಿಗಳಿಗೆ ಬಡಿದು ಅಂತಿಲ್ಲ, ಆ ದೋಣಿಗೆ, ಕೇವಲ ಒಂದೇ ಒಂದು ದೋಣಿಗೆ ಮಾತ್ರ ಏನ್ ಹೊಡಿತಾ ಇದೆ? ಅಲೆಗಳು, ತೆರೆಗಳು, ಕಷ್ಟಗಳು, ಸಮಸ್ಯೆಗಳು. ಎಲ್ಲಿ ಯೇಸು ಸ್ವಾಮಿ ಕೂತಿದಾನೋ ಆ ದೋಣಿಗೆ ಮಾತ್ರನೇ ಕಷ್ಟಗಳು ಬರ್ತಾ ಇದೆ. ಯಾಕೆ ಯೇಸು ಸ್ವಾಮಿ ಕೂತಿರೋ ಜಾಗದಲ್ಲಿ ಬರಬಾರ್ದಲ್ವಾ? ಬೇರೆ ದೋಣಿಗಳಲ್ಲಿ ಯಾವ ಸಮಸ್ಯೆಗಳಿಲ್ಲ, ಯಾವ ತೊಂದರೆಗಳು ಇಲ್ಲ, ಯಾವ ಅಲೆಗಳು ಹೊಡಿತಾ ಇಲ್ಲ, ಯಾವ ತೆರೆಗಳು ಸಹ ಆ ಒಂದು ಇದಕ್ಕೆ ದೋಣಿಗಳಿಗೆ ಹೊಡಿತಾ ಇಲ್ಲ. ಕೇವಲ ಯೇಸು ಸ್ವಾಮಿಯನ್ನ ಕೂರಿಸ್ಕೊಂಡಂತ ದೋಣಿಗೆ ಮಾತ್ರನೇ ತೊಂದರೆಗಳು, ಸಮಸ್ಯೆಗಳು ಬರ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ನೋಡಿ ಮುಂದಿನ ಲೈನ್ ಇದೆ, 38ನೇ ವಚನ. ಆತನು ಆ ದೋಣಿಯ ಹಿಂಭಾಗದಲ್ಲಿ, ಎಲ್ಲಿದ್ದಾರೆ? ಹಿಂಭಾಗದಲ್ಲಿ. ಈಗ ಸಮಸ್ಯೆಯಿಂದ ಬಿಡಿಸ್ತೀನಿ ಅಂತ ಹೇಳಿದ್ಯಾರು? ಯೇಸು ಸ್ವಾಮಿ ಅಲ್ವಾ? ಯೇಸು ಸ್ವಾಮಿ ಮಾರ್ಗ ಯಾರಿಗ್ ಗೊತ್ತು? ಹೋಗುವಂತ ಮಾರ್ಗ ಯಾರಿಗ್ ಗೊತ್ತು? ಯೇಸು ಸ್ವಾಮಿ ಗೊತ್ತು. ಆಚೆ ದಡ ಸೇರಿಸ್ತೀನಿ ಅಂತ ಹೇಳಿದ್ಯಾರು? ಯೇಸು ಸ್ವಾಮಿ ಅಲ್ವಾ? ಹಾಗಾದ್ರೆ ಯೇಸು ಸ್ವಾಮಿನ ಎಲ್ಲಿ ಕೂರಿಸ್ಬೇಕಾಗಿತ್ತು ಇವರು? ನಮ್ಗೇನು ಗೊತ್ತಿಲ್ಲಪ್ಪ, ಮಾರ್ಗ ಗೊತ್ತಿಲ್ಲ, ಹೋಗುವಂತ ಮಾರ್ಗ ಗೊತ್ತಿಲ್ಲ, ದಯವಿಟ್ಟು ದೋಣಿಯ ಮುಂದ್ಗಡೆ ನೀವು ಕೂತ್ಕೊಳ್ರಿ ಅಲ್ವಾ? ಯೋಬನು ಒಂದು ವಚನ ಓದ್ಕೊಳ್ಳೋಣ. ಯೋಬನು 28ನೇ ಅಧ್ಯಾಯ 23ನೇ ವಚನ. ಯೋಬನು 28ನೇ ಅಧ್ಯಾಯ 23ನೇ ವಚನ. ಅದರ ಮಾರ್ಗವನ್ನು ಬಲ್ಲವನು ದೇವರೇ, ಅದರ ಮಾರ್ಗವನ್ನು ಬಲ್ಲವನು ದೇವರೇ, ಅದರ ಸ್ಥಳವು ಆತನೊಬ್ಬನಿಗೆ ಗೊತ್ತು. ಅದರ ಸ್ಥಳವು ಆತನೊಬ್ಬನಿಗೆ ಗೊತ್ತು. ಆತನೊಬ್ಬನೇ ಮುಂದೆ ಭೂಮಿಯ ಕಟ್ಟ ಕಡೆಯ ತನಕ ದೃಷ್ಟಿಸಿ ಆಕಾಶದ ಕೆಳಗಿನ ಸಮಸ್ತವನ್ನು ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾರಿಗ್ ಗೊತ್ತು ಮಾರ್ಗಗಳು? ದೇವರಿಗೆ ಗೊತ್ತಲ್ವಾ? ಹಾಗಾದ್ರೆ ಇವರು ಯೇಸು ಸ್ವಾಮಿನ ಎಲ್ಲಿ ಕೂರಿಸಿದಾರಪ್ಪ ಅಂದ್ರೆ, ದೋಣಿಯ ಹಿಂಭಾಗದಲ್ಲಿ. ಆಚೆ ದಳ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಸಮಸ್ಯೆಗಳಿಂದ ಬಿಡಿಸ್ತೀನಿ, ನಿಮ್ಮ ತೊಂದರೆಗಳಿಂದ ಬಿಡಿಸ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಕರೆದಾಗ ಎಲ್ಲರೂ ಬಾಪ ಅಂತ ಹೇಳಿ ದೋಣಿಗಳನ್ನ ಕೂರಿಸ್ಕೊಂಡ್ರು. ತಮ್ಮ ಜೀವನದಲ್ಲಿ ಆಹ್ವಾನ ಮಾಡಿದ್ರು. ಬ್ಯಾಪ್ಟಿಸಮ್ ಮುಖಾಂತರನೋ ಇಲ್ಲ ಅದ್ರ ಮುಖಾಂತರನೋ ಆಹ್ವಾನ ಮಾಡಿದ್ರು. ಅಪ್ಪ, ನನ್ನ ಲೈಫಲ್ಲಿ ನೀವು ಇರ್ಬೇಕು, ನನ್ನ ಕುಟುಂಬದಲ್ಲಿ ನೀವಿರ್ಬೇಕು. ಆದ್ರೆ ಪ್ರತಿ ಲೆಂಟ್ ಡೇಸ್ ಅಲ್ಲಾಗ್ಲಿ, ಉಪವಾಸದ ದಿನಗಳಲ್ಲಾಗ್ಲಿ ನಾವು ದೇವರನ್ನ ಏನಂತ ಕೇಳ್ಕೊಳ್ತೀವಿ? ನಮಗೋಸ್ಕರ ರಕ್ತ ಸುರಿಸಿದ್ಯಪ್ಪ, ನಮಗೋಸ್ಕರ ತ್ಯಾಗ ಮಾಡಿದೀಯಾ, ನಮಗೋಸ್ಕರ ಪ್ರಾಣ ಕೊಟ್ಟಿದೀಯಾ ಅಲ್ವಾ? ಬಟ್ ನಮ್ ಲೈಫಲ್ಲಿ ಇವಾಗ ದೇವರನ್ನ ಎಲ್ಲಿಟ್ಟಿದ್ದೀವಿ? ಯೇಸು ಸ್ವಾಮಿಯನ್ನ ಕೊಂಡಾಡ್ತಾ ಇದ್ದೀವಿ, ದೇವರನ್ನ ಸ್ತುತಿಸ್ತಾ ಇದೀವಿ. ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀರಾ, ನಮಗೋಸ್ಕರ ರಕ್ತ ಸುರಿಸಿದ್ದೀರಾ, ನಮಗೋಸ್ಕರ ಬಂದಿದ್ದೀರಾ, ನಮ್ಮ ಸಮಸ್ಯೆಗಳನ್ನ ಬಿಡಿಸೋದಕ್ಕೆ, ನಮ್ಮ ಪಾಪಗಳನ್ನ ಬಿಡಿಸೋದಕ್ಕೆ ನೀವು ಬಂದಿದ್ದೀರಾ. ಗುಡ್. ಆದ್ರೆ ವೈಯಕ್ತಿಕವಾಗಿ, ಆತ್ಮಿಕವಾಗಿ ನಾನು ನನ್ನ ತಂದೆಯನ್ನ ಎಲ್ಲಿಟ್ಟಿದ್ದೀನಿ? ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಲೈಫ್ನ ಹಿಂಭಾಗದಲ್ಲಿ, ನನ್ನ ದೋಣಿಯ ಹಿಂಭಾಗದಲ್ಲಿ ನಾನು ನನ್ನ ತಂದೆನ ಇಟ್ಟಿದ್ದೀನಿ. ಆದ್ರೆ ದೇವರು ಕೇಳುವಂಥದ್ದು, ದೇವರನ್ನ ನಾವು ಯಾವಾಗ ನೋಡ್ತಾ ಇದ್ದೀವಿ? ದೇವರನ್ನ ನಾವು ಯಾವಾಗ ನೋಡ್ತಾ ಇದ್ದೀವಿ? ಕಷ್ಟಗಳು ಬಂದಾಗೋ, ನೋವುಗಳು ಬಂದಾಗೋ, ಸಮಸ್ಯೆಗಳು ಬಂದಾಗೋ, ಅಪ್ಪ ನನ್ನನ್ನು ಮರ್ತೋಗಿದೆಯಾ,
ನಮ್ಮ ಕಷ್ಟಗಳನ್ನ ಬಿಡಿಸೋದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನಮ್ಮ ನೋವುಗಳನ್ನ ಬಿಡಿಸೋದಕ್ಕೆ ಗೊತ್ತಾಗ್ತಾ ಇಲ್ವಾ? ಯಾವಾಗ ಸಮಸ್ಯೆಗಳು ನಮ್ಮ ಲೈಫಲ್ಲಿ ಬರ್ತಾವೋ, ಯಾವಾಗ ಕಷ್ಟಗಳು ನಮ್ಮ ಲೈಫಲ್ಲಿ ಬರ್ತಾವೋ, ಆವಾಗ ಯೇಸು ಸ್ವಾಮಿನ ಜ್ಞಾಪಿಸ್ಕೊಳ್ತೇವೆ. ಅಷ್ಟು ಬಿಟ್ರೆ ದೇವರು ಮಾಡಿದಂತ ಎಲ್ಲ ಉಪಕಾರಗಳಿಗೋಸ್ಕರ ಆಗ್ಲಿ ನಾವು ದೇವರನ್ನ ಸ್ತುತಿಸೋದಕ್ಕೆ ಹೋಗ್ತಾ ಇಲ್ಲ. ಮಲಾಕಿಯನ್ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ ನೋಡಿ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ, ಆಳು ದನಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ, ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ. ಒಂದ್ ವೇಳೆ ನಿಮ್ ಲೈಫಲ್ಲಿ ನಾನು ತಂದೆ ಆಗಿದ್ರೆ, ನಿಮ್ಮ ಲೈಫಲ್ಲಿ ನಾನು ಯಜಮಾನನಾಗಿದ್ರೆ, ನನಗ್ ಕೊಡ್ಬೇಕಾ ಅಂತ ಗೌರವ, ನನಗ್ ಕೊಡ್ಬೇಕಾ ಅಂತ ರೆಸ್ಪೆಕ್ಟ್ ಎಲ್ಲಿ, ನನಗ್ ಕೊಡ್ಬೇಕಾ ಅಂತ ಮರ್ಯಾದೆ ಎಲ್ಲಿ? ಮುಂದೆ ದಣಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿಯಲ್ಲಿ, ದಣಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿ ಎಲ್ಲಿ ಎಂದು ಸೇನಾಧೀಶ್ವರ ಯೆಹೋವನು ನಿಮಗೆ ನುಡಿಯುತ್ತಾನೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಲೈಫಲ್ಲಿ ನನ್ನನ್ನ ದೇವರಾಗಿ ಅಂಗೀಕಾರ ಮಾಡಿದ್ರೆ, ನಿಮ್ಮ ದೋಣಿಯಲ್ಲಿ ನನ್ನನ್ನ ಕೂರಿಸ್ಕೊಂಡಿದ್ರೆ, ನಿಮ್ಮ ಲೈಫಲ್ಲಿ ನನ್ನನ್ನ ತಂದೆಯಾಗಿ, ದಣಿಯಾಗಿ, ಯಜಮಾನನನ್ನಾಗಿ ನೀವು ಸ್ವೀಕರಿಸಿರೋದಾದ್ರೆ, ನನಗೆ ಕೊಡ್ಬೇಕಾ ಅಂತ ಮರ್ಯಾದೆ, ನನಗೆ ಕೊಡ್ಬೇಕಾ ಅಂತ ರೆಸ್ಪೆಕ್ಟ್ ಎಲ್ಲಿ? ಇವತ್ತು ಅನೇಕ ದೋಣಿಗಳು ಸಂತೋಷವಾಗಿದ್ದಾವೆ, ದೇವರನ್ನ ನಂಬಿಕೊಳ್ಳದೆ ಇರುವಂತ ದೋಣಿಗಳು ಸಂತೋಷವಾಗಿದ್ದಾವೆ. ಯಾಕಪ್ಪ ಅಂದ್ರೆ ಅವ್ರು ಯಾರನ್ನು ಫಾಲೋ ಮಾಡ್ತಾ ಇದ್ದಾರೆ? ಯಾರನ್ನು ಫಾಲೋ ಮಾಡ್ತಾ ಇದ್ದಾರೆ? ಯಾವುದೋ ಒಂದು ವಿಗ್ರಹನಲ್ಲ. ಹಲ್ಲೆಲೂಯಾ. ಅಲ್ಲಿ ಬರೆಯಲ್ಪಟ್ಟಿರೋದೇನಪ್ಪಾ ಅಂದ್ರೆ, ಅನೇಕ ದೋಣಿಗಳು ಅವರ ಸಂಗಡ ಇದ್ದವು, ಆದ್ರೆ ದೇವರು ಕೂರ್ತಂತ ಆ ಒಂದು ದೋಣಿಗೆ ಮಾತ್ರನೇ ಸಮಸ್ಯೆ ಬಂದಿದೆ, ತೆರೆಗಳು ಹೊಡಿತಾ ಇದೆ. ಯಾಕಪ್ಪ ಅಂದ್ರೆ ಆಲೋಚನೆ ಮಾಡಿ ನೋಡೋದಾದ್ರೆ, ಅವರು ದೇವರು ಕೂತಿರುವಂತ ದೋಣಿಯನ್ನ ಅಂದ್ರೆ ಯೇಸು ಸ್ವಾಮಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಿಂದೆ ಬರುವಂತ ಎಲ್ಲ ದೋಣಿಗಳು ಮುಂದೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ, ನಮ್ಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಕಷ್ಟಗಳು ಬರೋದಿಲ್ಲ, ಎಲ್ಲವೂ ಆತನೇ ನೋಡ್ಕೊಳ್ತಾನೆ ಎಂಬುದಾಗಿ. ಅದಕ್ಕೋಸ್ಕರ ಹಿಂದೆ ಬರ್ತಾ ಇರುವಂತ ಯಾವ ದೋಣಿಗಳಿಗೂ ಸಹ ತೆರೆಗಳು ಹೊಡಿತಾ ಇಲ್ಲ. ಅವರು ದೇವರನ್ನ ಫಾಲೋ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೋಣಿಯಲ್ಲಿ ಕೂರಿಸ್ಕೊಂಡಂತ ನಾವುಗಳು ದೇವರನ್ನ ಎಲ್ಲಿಟ್ಟಿದೀವಪ್ಪ ಅಂದ್ರೆ ದೋಣಿಯ ಹಿಂಭಾಗದಲ್ಲಿ ಇಟ್ಟಿದೀವಿ. ಯೇಸು ಸ್ವಾಮಿನ ಎಲ್ಲಿಟ್ಟಿದೀವಿ? ಹಿಂಭಾಗದಲ್ಲಿ ಇಟ್ಟಿದೀವಿ. ಬಿಡುಗಡೆ ಕೊಡುವಂತ ದೇವರನ್ನೆಲ್ಲಿಟ್ಟಿದೀವಿ? ಸಮಸ್ಯೆಗಳಿಂದ ಬಿಡಿಸುವಂತ ದೇವರನ್ನೆಲ್ಲಿಟ್ಟಿದೀವಿ? ರಕ್ಷಣೆ ಕೊಡುವಂತ ದೇವರನ್ನೆಲ್ಲಿಟ್ಟಿದೀವಿ? ಪರಿಶುದ್ಧತೆ ಕೊಡುವ ದೇವರನ್ನೆಲ್ಲಿಟ್ಟಿದೀವಿ? ಆಚೆ ದಡ ಸೇರಿಸುವಂತ ದೇವರನ್ನೆಲ್ಲಿಟ್ಟಿದೀವಿ? ಪರಲೋಕ ತೋರಿಸುವಂತ ದೇವರನ್ನೆಲ್ಲಿಟ್ಟಿದೀವಿ? ಹಲ್ಲೆಲೂಯಾ. ಇವತ್ತು ನಮ್ಮ ಲೈಫಲ್ಲಿ ನಾವು ಪಡ್ಕೊಳ್ಬೇಕಾದದ್ದು ಏನಪ್ಪಾ ಅಂದ್ರೆ, ಈ ಒಂದು ಉಪವಾಸದ ದಿನಗಳಲ್ಲಿ ದೇವರನ್ನ ಎಲ್ಲಿಟ್ಕೋಬೇಕು? ದೇವರನ್ನ ಎಲ್ಲಿಟ್ಕೋಬೇಕು? ನಾವು ದೇವ್ರಿಗೆ ಕೆಲಸನೇ ಕೊಟ್ಟಿಲ್ಲ ಅಂದ್ರೆ ಇನ್ನು ಯೇಸು ಸ್ವಾಮಿ ನಿದ್ದೆ ಮಾಡಿದ್ರೆ ಇನ್ನೇನ್ ಮಾಡ್ತಾರಲ್ವಾ? ಹಲ್ಲೆಲೂಯಾ. ಆತನನ್ನ ಯಜಮಾನ ಅಂತ ಸ್ವೀಕಾರ ಮಾಡಿದೀವಿ, ಆತನನ್ನ ತಂದೆ ಅಂತ ಸ್ವೀಕಾರ ಮಾಡಿದೀವಿ, ನಮ್ಮ ಲೈಫ್ಗೆ ಆತನೇ ಲೀಡ್ ಎಂಬುದಾಗಿ ನಾವು ಸ್ವೀಕಾರ ಮಾಡಿದೀವಿ. ಆದ್ರೆ ಬರೀ ಬಾಯಿ ಮಾತಲ್ಲಿ ಇದೀವಿ. ಸ್ವಂತ ಶಿಷ್ಯರು ಏನ್ ಮಾಡ್ತಿದ್ದಾರೆ? ಆಚೆದಾಗ ಕರ್ಕೊಂಡು ಹೋಗುವಂತ ದೇವ್ರನ್ನ ಎಲ್ಲಿಟ್ಟಿದಾರಪ್ಪ ಅಂದ್ರೆ ಎಲ್ಲೋ ಮೂಲೆಯಲ್ಲಿ ಇಟ್ಟಿದ್ದಾರೆ. ಅದೇ ಅಪ್ಪ ನಮ್ಗೆ ಮಾರ್ಗ ಗೊತ್ತಿಲ್ಲ, ಹೋಗುವಂತ ಸಂದರ್ಭಗಳು ಗೊತ್ತಿಲ್ಲ, ನಮ್ಮ ಜೀವನಗಳು ಹೇಗಿದಾವೋ ಗೊತ್ತಿಲ್ಲ, ಮುಂದೆ ಯಾವ ಕಷ್ಟ ಬರುತ್ತೋ ಗೊತ್ತಿಲ್ಲ, ದಯವಿಟ್ಟು ನಮ್ಮ ಆ ಒಂದು ಮಾರ್ಗ ತೋರಿಸುವಂತ, ಆ ಒಂದು ಆಚೆ ದಡ ತೋರಿಸುವಂತ ಮಾರ್ಗಗಳು ನಿಮಗೆ ಅಲ್ವಾ ಗೊತ್ತಿರೋದು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಿರಲ್ಲ, ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳೋ ಬದಲು ದಯವಿಟ್ಟು ಮುಂದೆ ಬನ್ನಿ ಅಪ್ಪ ಅಂತ ದೇವರನ್ನ ಕೂಗುದ್ರಾ? ಖಂಡಿತ ಕೂಗಿಲ್ಲ. ಹಾಗಾಗಿ ಏನಾಗ್ತಿದೆಯಪ್ಪ ಅಂದ್ರೆ, ಮನುಷ್ಯನ ಲೈಫಲ್ಲಿ ತಂದೆ ಆದ ದೇವರು ನಮ್ಮಲ್ಲಿ ಇದ್ದುಕೊಂಡ್ರು ಸಹ ಆತನಿಗೆ ಕೊಡುವಂತ ಬೆಲೆ ನಾವು ಕೊಡದೇ ಇರೋ ಕಾರಣ, ಆತನು ಕೊಡುವಂತ ಮರ್ಯಾದೆ ಕೊಡದೇ ಇರುವಂತ ಕಾರಣ, ಇವತ್ತು ನಮ್ಮ ಲೈಫಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಹೋಶೇಯನ ಪ್ರವಾದನ ಗ್ರಂಥ ತಗೊಳ್ಳಿ, 13ನೇ ಅಧ್ಯಾಯ 5 ಮತ್ತು 6ನೇ ವಚನ ನಾನೇ ಓದ್ತೀನಿ.
ಹೋಶಾಯ 13:5-6. ಘೋರ ಮರುಭೂಮಿಯಲ್ಲಿ ಕಷ್ಟ ಕಾಲದಲ್ಲಿ ನಿನ್ನನ್ನು ರಕ್ಷಿಸಿದವನು ನಾನೇ. ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು. ಇದರಿಂದ ನನ್ನನ್ನು ಮರೆತು ಬಿಟ್ಟರು. ಹಲ್ಲೆಲೂಯ. ಎಲ್ಲೋ ಇದ್ವಿ ಅಲ್ವಾ? ಯಾವುದೋ ಸಮಸ್ಯೆಯಲ್ಲಿದ್ವಿ. ಯಾರು ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸ್ತಾ ಇರ್ಲಿಲ್ಲ. ಯಾರು ನಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ ಪ್ರೀತಿಯಿಂದ. ಯಾರು ನಮ್ಮನ್ನ ದುಷ್ಟಿಸಿ ನೋಡ್ತಾ ಇರ್ಲಿಲ್ಲ. ಇವರ, ಈ ಫ್ಯಾಮಿಲಿನ, ಈ ಮನುಷ್ಯನ ಅಂತ ಹೇಳಿ ನಮ್ಮನ್ನ ಧಿಕ್ಕರಿಸ್ತಾ ಇದ್ರು ಅಲ್ವಾ? ಹಲ್ಲೆಲೂಯ. ಆದ್ರೆ ದೇವರು ಹೇಳ್ತಾನೆ, ಘೋರ ಮರುಭೂಮಿಯಲ್ಲಿ ನೀವು ಇದ್ರಿ, ನಾನ್ ನಿಮ್ಗೆ ಏನ್ ಕೊಟ್ಟೆ? ಏನಂತ ಬರೆದಿದೆ ಅಲ್ಲಿ? ಘೋರ ಮರುಭೂಮಿಯಲ್ಲಿ ನಿಮ್ಮನ್ನ ಲಕ್ಷಿಸಿದವನು, ನಿಮ್ಮನ್ನ ನೋಡಿದವನು ನಾನೇ. ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು. ಆಮೇಲೆ ಇದರಿಂದ ನನ್ನನ್ನು ಮರೆತು ಬಿಟ್ಟರು. ದೇವರೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಕೊಟ್ರು. ಈಗ ನನ್ನ ಮಕ್ಕಳಿಗೆ ಇದು, ನನ್ನ ಮಕ್ಕಳಿಗೆ ಇದು, ಈ ಕೆಲಸ, ಈ ಜಾಬು, ಈ ಊಟ ಎಲ್ಲ ಕೊಟ್ರು ಅಲ್ಲ, ಎಲ್ಲ ಆಶೀರ್ವಾದಗಳನ್ನ ಕೊಟ್ರು. ಎಲ್ಲ ಹೊಟ್ಟೆ ತುಂಬಿದ ಮೇಲೆ ಏನ್ ಮಾಡ್ತಿದಾರಂತೆ? ಯೇಸು ಸ್ವಾಮಿಯನ್ನ ಮರೆತು ಬಿಟ್ಟಿದ್ದಾರೆ. ಎಲ್ಲೋ ಇದ್ದಂತ ಶಿಷ್ಯರನ್ನ ಕರ್ಕೊಬಂದು ದೇವರ ಸೇವೆ ಮಾಡೋದಕ್ಕೆ ಅವ್ರನ್ನ ಕರ್ಕೊಬಂದ್ರು ಅಲ್ವಾ? ಅವ್ರೇನ್ ಮಾಡ್ತಿದ್ದಾರೆ? ತಮ್ಮದೇ ಆದ ಜ್ಞಾನ, ತಮ್ಮದೇ ಆದಂತ ಎಲ್ಲ, ತಮ್ಮದೇ ಆದಂತ ಆಲೋಚನೆಗಳಲ್ಲಿದ್ದಾರೆ. ನಮ್ಗೆಲ್ಲ ಗೊತ್ತು, ನಮ್ಗೆಲ್ಲ ಮಾರ್ಗಗಳು ಗೊತ್ತು, ನಾವು ಎಲ್ಲವನ್ನ ಬಿಡಿಸ್ಕೊಂಡು ಹೋಗ್ತೇವೆ, ಎಲ್ಲನ ನುಗ್ಗಿಸ್ಕೊಂಡು ಹೋಗ್ತೇವೆ. ಆದ್ರೆ ದೇವರನ್ನ ಬಿಟ್ರೆ, ಯೇಸು ಸ್ವಾಮಿಯನ್ನ ಬಿಟ್ರೆ, ಯೇಸು ಸ್ವಾಮಿಯನ್ನ ಕಡೆಗಣಿಸಿದ್ರೆ, ತಂದೆಯಾದ ದೇವರನ್ನ ಕಡೆಗಣಿಸಿದ್ರೆ, ನನ್ನ ಜ್ಞಾನವನ್ನ, ನನ್ನ ಆಲೋಚನೆಗಳನ್ನ ನಾನು ಇಟ್ಕೊಂಡು ಮುಂದೆ ಹೋಗೋದಾದ್ರೆ ಖಂಡಿತ ತೆರೆಗಳು ನಿನ್ನ ದೋಣಿಗೆ ಹೊಡಿತವೆ, ಬಡಿತವೆ, ಸಮಸ್ಯೆಗಳು ಬಂದೇ ಬರುತ್ತವೆ. ಹಾಗಾಗಿ ತಂದೆಯಾದ ದೇವರನ್ನ ನಾವೇನ್ ಮಾಡ್ಬೇಕು? ಮುಂದೆ ಇಟ್ಕೊಳ್ಬೇಕು. ಅಪ್ಪ, ನಮ್ ಲೈಫ್ ಇದು, ನಮ್ ಕಷ್ಟ ಹೀಗಿದೆ, ನಮ್ ನೋವು ಹೀಗಿದೆ, ಈಗ ಆಚೆ ದಡ ಸೇರಿಸ್ತೀನಿ ಅಂತ ನೀವು ಕರ್ಕೊ ಬಂದಿದ್ದೀರಾ, ದಯವಿಟ್ಟು ಮುಂದೆ ಕೂತ್ಕೊಳ್ಳಿ, ನಮ್ಮ ದೋಣಿಯ ಮುಂದೆ ಕೂತ್ಕೊಳ್ಳಿ, ನನ್ನ ಕುಟುಂಬದ ಮುಂದೆ ಕೂತ್ಕೊಳ್ಳಿ, ನನ್ನ ಕುಟುಂಬದ ಯಜಮಾನನಾಗಿ ನೀವು ಎದ್ಕೊಳ್ರಿ ಅಲ್ವಾ? ನೀವು ಮುಂದೆ ಬಂದು ದಯವಿಟ್ಟು ಆಚೆ ದಡ ನಮ್ಮನ್ನ ಸೇರಿಸಪ್ಪ ಎಂಬುದಾಗಿ ದೇವರನ್ನ ಹೇಳ್ಕೊಳ್ಬೇಕಾಗ್ತದೆ. 38ನೇ ವಚನ ನೋಡಿ. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಎಲ್ಲಾ ಸಮಸ್ಯೆಗಳಿಂದ ಏನ್ ಮಾಡಿದ್ರು? ದೇವರು ಬಿಡಿಸಿದ್ನು. ಯಾವಾಗ? ಬಂದು ಕೇಳ್ಕೊಂಡಾಗ, ಅಂದ್ರೆ ದೇವರನ್ನ ನಾವು ನೋಡಿದಾಗ. ದೇವರನ್ನ ನಾವು ನೋಡಿದಾಗ ದೇವರು ಖಂಡಿತ ನಮ್ಮನ್ನ ನೋಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವೇ ನಮ್ಮ ವೈಯಕ್ತಿಕ ಆಧಾರಗಳ ಮೇಲೆ ಡಿಪೆಂಡ್ ಆಗಿ, ವೈಯಕ್ತಿಕ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿ, ವೈಯಕ್ತಿಕ ಜ್ಞಾನದ ಮೇಲೆ ಡಿಪೆಂಡ್ ಆಗಿ, ನನಗೆ ಜ್ಞಾನ ಇದೆ, ನನಗೆ ವಿದ್ಯಾಭ್ಯಾಸ ಇದೆ, ನನಗೆ ಬಲ ಇದೆ, ನನಗೆ ಸಾಮರ್ಥ್ಯ ಇದೆ, ನನ್ನ ಕುಟುಂಬವನ್ನ ನಾನು ನಡೆಸ್ಕೊಳ್ಬಲ್ಲೆ, ನನ್ನ ಕುಟುಂಬವನ್ನ ನಾನು ಸಾಕ್ಕೊಳ್ಬಲ್ಲೆ, ಯೇಸು ಸ್ವಾಮಿ ನನಗೆ ಬೇಕಾಗಿಲ್ಲ, ಯೇಸು ಸ್ವಾಮಿ ನನಗೆ ಏನ್ ಮಾಡ್ತಾರೆ ಎಂಬುದಾಗಿ ನಾವು ಇರೋದಾದ್ರೆ ಖಂಡಿತ ಬರುವಂತ ಅಲೆಗಳನ್ನ ತಡ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಹಲ್ಲೆಲೂಯ. ಕಡೆದಾಗ ಒಂದು ವಚನ ತೋರಿಸಿ ನಾನು ನಿಲ್ಲಿಸ್ತೇನೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಹಲ್ಲೆಲೂಯ. ಬೇರೆ ದೇವರು ಲೋಕವನ್ನ ಜಯಿಸಿರುವ ಆತನು, ಆತನು ಮರಣವನ್ನ ಜಯಿಸಿರುವ ಆತನು. ಆತನ ಕೈಯಲ್ಲಿ ಯಾವುದು ಅಸಾಧ್ಯ ಇಲ್ಲ, ಎಲ್ಲವೂ ಸಹ ಸಾಧ್ಯವೇ, ಎಲ್ಲವೂ ಸಹ ಸಾಧ್ಯವೇ. ಕರ್ತನು ಕೈ ಇಟ್ಟರೆ ಖಂಡಿತ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಆಮೇನ್. ದೇವರು ತಾನೇ ಮುಂದೆ ಬಂದು ನಮ್ಮನ್ನ ನಡೆಸೋದಾದ್ರೆ, ದೇವರು ತಾನೇ ಮುಂದೆ ಬಂದು ನಮ್ಮ ಜೀವಿತಗಳನ್ನ ನಡೆಸೋದಾದ್ರೆ ಯಾವ ಅಲೆಗಳು ತಾಕೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಪ್ರೇರ, ಇವತ್ತು ಅನೇಕ ಅನ್ಯರು ಇವತ್ತು ಏನ್ ಮಾಡ್ತಿದಾರಪ್ಪ ಅಂದ್ರೆ, ಸಮಾಜಕ್ಕೆ ಎದುರಿನೋ, ಇಲ್ಲ ಸಂದರ್ಭಗಳಿಗೆ ಎದುರಿನೋ, ನೆರೆಹೊರೆಯವರಿಗೆ ಎದುರಿನೋ, ಬಂಧುಗಳಿಗೆ ಎದುರಿನೋ ಅವರು ದೇವರನ್ನ ಮುಂದೆ ತೋರಿಸ್ತಾ ಇಲ್ಲ. ಆದ್ರೆ ಅವರ ಹೃದಯಗಳಲ್ಲಿ ಎಷ್ಟೋ ಜನ ಇವತ್ತು ಹೇಳ್ತಾರೆ, ನಾವಿರುವಂತ ಬಂದಾಳ್ಳಿ ಆಗ್ಲಿ, ಕಲ್ಯಾಕ್ನಳ್ಳಿ ಆಗ್ಲಿ, ನಿಮ್ಮ ದೇವರು ದೊಡ್ಡವನಪ್ಪ. ಹಲ್ಲೆಲೂಯ. ನಿಮ್ಮ ದೇವರು ದೊಡ್ಡವನು. ನನಗೆ ಸಮಸ್ಯೆ ಬಂದಾಗ ನಾನು
ನಿಮ್ಮ ಯೇಸು ಸ್ವಾಮಿನ ನಾವು ಪ್ರಾರ್ಥಿಸಿಕೊಂಡೆ, ಆ ಒಂದು ಸಮಸ್ಯೆ ಹೋಯ್ತು. ನನಗೆ ಒಂದು ಕಷ್ಟ ಬಂದಾಗ ನಿಮ್ಮ ದೇವರನ್ನ, ಏಸಪ್ಪನನ್ನ ನಾನು ಜ್ಞಾಪಿಸ್ಕೊಂಡೆ, ನಾನು ಈ ಸಮಸ್ಯೆಯಿಂದ, ಈ ಕಷ್ಟದಿಂದ, ಈ ರೋಗದಿಂದ ಪಾರಾದೆ ಎಂಬುದಾಗಿ. ಅಂದ್ರೆ ದೇವರನ್ನ ಅನೇಕರು ಫಾಲೋ ಮಾಡ್ತಿದ್ದಾರೆ, ಆದ್ರೆ ನಾವು ಫಾಲೋ ಮಾಡ್ತಾ ಇಲ್ಲ. ಅನೇಕ ದೋಣಿಗಳು ಯೇಸು ಸ್ವಾಮಿಯನ್ನ ಫಾಲೋ ಮಾಡ್ತಾ ಇದ್ದಾವೆ, ಆದ್ರೆ ನಮ್ಮ ದೋಣಿಯಲ್ಲಿ ನಾವು ಯೇಸು ಸ್ವಾಮಿನ ಇಟ್ಕೊಂಡಿದೀವಿ, ಆದ್ರೆ ನಾವು ಯಾವುದೇ ಕಾರಣಕ್ಕೂ ದೇವರ ಮಾತಿಗೆ ಒಳಗಾಗ್ತಾ ಇಲ್ಲ, ದೇವರ ವಾಕ್ಯಕ್ಕೆ ಒಳಗಾಗ್ತಾ ಇಲ್ಲ, ದೇವರ ಆಲೋಚನೆಗಳಿಗೆ ಒಳಗಾಗ್ತಾ ಇಲ್ಲ. ಬೇರೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಹನ ನಾವೇ ಅಲ್ವಾ ಕಟ್ಟಿದ್ಯಾರು? ನೋಹ ಅಲ್ವಾ? ಆದ್ರೆ ಕಟ್ಟಿದ್ದು ನೋಹನೇ ಆದ್ರೂ ಪ್ಲಾನ್ ಕೊಟ್ಟಿದ್ಯಾರು? ಯಾವ ರೀತಿ ಕಟ್ಟಬೇಕು, ಎಷ್ಟು ಅಡಿ ಇರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಬಾಗಿಲು ಇರಬೇಕು, ಎಲ್ಲಿ ರಾಳ ಹಚ್ಚಬೇಕು ಅಲ್ವಾ? ಪ್ರತಿಯೊಂದನ್ನ, ಯಾವ ಮರ ಆಗ್ಬೇಕು, ಪ್ರತಿಯೊಂದನ್ನ ದೇವರು ಅವನಿಗೆ ಪ್ಲಾನ್ ಪ್ರಕಾರ ಹೇಳ್ತಾನೆ. ಯಾವ ಪ್ಲಾನ್ ಪ್ರಕಾರ ನೀನ್ ಕಟ್ಟಿದ್ರೆ ದಡ ಸೇರ್ತೀಯ, ಯಾವ ಪ್ಲಾನ್ ಪ್ರಕಾರ ನೀನ್ ಕಟ್ಟಿದ್ರೆ ನೀನ್ ನೀರಲ್ಲಿ ಮುಳುಗೋದಿಲ್ಲ. ಹಾಗಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದೇನಪ್ಪಾ ಅಂದ್ರೆ, ದೇವರ ಪ್ಲಾನ್ ಪ್ರಕಾರ, ದೇವರ ಆಲೋಚನೆ ಪ್ರಕಾರ, ದೇವರ ಮಾತಿನ ಪ್ರಕಾರ ನಾವು ಮುಂದಕ್ಕೆ ಹೋಗೋದಾದ್ರೆ ನಮ್ಮ ದೋಣಿಗಳು ಯಾವತ್ತೂ ಮುಳುಗೋದಿಲ್ಲ. ಹಲ್ಲೆಲೂಯಾ. ಖಂಡಿತ ಅರರಾರ್ ಬೆಟ್ಟ ಸೇರ್ತವೆ, ದಡ ಸೇರ್ತೀವಿ. ಆ ಒಂದು ನಂಬಿಕೆ ನಮ್ಮಲ್ಲಿದ್ದು ದೇವರನ್ನ ನಾವು ಮುಂದೆ ಇಟ್ಟು, ದೇವರನ್ನ ನಾವು ಆತನಿಗೆ ಕೊಡುವಂತ ಮರ್ಯಾದೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡದಿರ, ಆತನ ಕೊಡುವಂತ ರೆಸ್ಪೆಕ್ಟ್ ಯಾವುದೇ ಕಾರಣಕ್ಕೂ ನಮ್ಮ ಜೀವಿತಗಳಲ್ಲಿ ಕಡಿಮೆ ಮಾಡದಿರ, ಈಗಪ್ಪ ನನ್ನ ಲೈಫ್ ನಿಮ್ದು, ನಿಮ್ ಕೈಯಲ್ಲಿ ಇಡ್ತಾ ಇದ್ದೀನಿ, ನಮ್ಮ ಜೀವನ ನಿಮ್ದು, ನಿಮ್ ಕೈಯಲ್ಲಿ ಇಡ್ತಾ ಇದ್ದೀನಿ, ದಯವಿಟ್ಟು ನೀವು ಮುಂದೆ ಬಂದು ನಮ್ಮನ್ನ ನಡೆಸಿರಿ. ಎಲ್ಲೋ ಕೂತ್ಕೊಳ್ಬೇಡ್ರಪ್ಪ, ಎಲ್ಲೋ ಮೂಲೆಯಲ್ಲಿ ಇರಬೇಡ್ರಿ. ದಯವಿಟ್ಟು ನಿಮ್ಮ ಸ್ಥಾನ ಅದಲ್ಲ, ನಮ್ಮ ದೋಣಿಯಲ್ಲಿ ನಿಮ್ಮ ಸ್ಥಾನ ಅದಲ್ಲ. ದಯವಿಟ್ಟು ಮುಂದೆ ಬಂದು ಕೂತ್ಕೊಳ್ಳಿ. ಹಲ್ಲೆಲೂಯಾ. ಆ ಲೀಡ್ ಮಾಡೋ ಅಧಿಕಾರ ದಯವಿಟ್ಟು ದೇವರಿಗೆ ಕೊಡೋದಾದ್ರೆ ಖಂಡಿತ ಆತನ ನಮ್ಮನ್ನ ಯಾವುದೇ ಕಾರಣಕ್ಕೂ ಮುಳುಗೋದಕ್ಕೆ ಬಿಡೋದಿಲ್ಲ. ಆಮೇನ್. ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.